ಜನರೇ, ಯಾವುದೇ ಕಾರಣಕ್ಕೂ ನಿಮ್ಮವರಿಗಾಗಲಿ ಅಪರಿಚಿತರಿಗಾಗಲಿ ಮಾಟ ಮಂತ್ರ ಮಾಡಲೇಬೇಡಿ, ವಾಮಾಚಾರ ಮಾಡಿಸಲೇಬೇಡಿ ಪ್ಲೀಸ್. ಅದು ಪರಿಣಾಮ ಬೀರುತ್ತೋ ಇಲ್ವೋ ಬೇರೆ ವಿಷಯ. ಒಡ ಹುಟ್ಟಿದವರೇ ಉದ್ಧಾರ ಆಗಬಾರದೆಂದು ಮಾಟಮಂತ್ರ ಮಾಡಿಸುವವರು, ನೆರೆಕರೆಯವರು ಜಗಳಕ್ಕೆ ನಿಂತಾಗ ಮಾಟಮಂತ್ರ ಮಾಡಿಸುವವರು, ಪತಿ ಪತ್ನಿಯರ ಸಂಬಂಧ ಹದಗೆಡಲು ಮಾಟಮಂತ್ರ ಮಾಡಿಸುವವರು, ತಾಯಿ ಮಗನ ಸುಂದರ ಬಾಂಧವ್ಯದಲ್ಲಿ ಬಿರುಕು ಮೂಡಲು ಮಾಟಮಂತ್ರ ಮಾಡಿಸುವವರು, ತನ್ನ ಹತ್ತಿರದ ಅಂಗಡಿಯವನ ಬಿಸ್ನೆಸ್ ಲಾಸ್ ಆಗಿ ನಾಶವಾಗಿ ಹೋಗಬೇಕೆಂದು ಮಾಟಮಂತ್ರ ಮಾಡಿಸುವವರು, ನಾವು ಹೇಳಿದಂತೆ ಆಗಬೇಕು, ನಮ್ಮ ಮಾತನ್ನು ಮಾತ್ರ ಕೇಳಬೇಕು, ನನಗೆ ಮಾತ್ರ ಸಿಗಬೇಕು, ಹೀಗೆ ಏನೆಲ್ಲ ನೀಚ ಸ್ವಾರ್ಥಕ್ಕೋಸ್ಕರ ಮಾಟಮಂತ್ರ ಮಾಡಿಸುವರು. ರಕ್ತವಾಂತಿ ಮಾಡಿ ಸಾಯಬೇಕು, ಹಾಸಿಗೆ ಹಿಡಿಬೇಕು, ಯಾವತ್ತೂ ಏಳಿಗೆ ಆಗಬಾರ್ದು, ಬದುಕೇ ನರಕವಾಗಿರಬೇಕು ಎನ್ನುತ್ತಾ ಮಾಟಮಂತ್ರ ಮಾಡಿಸಿ ತನ್ನವರ, ಕುಟುಂಬಿಕರ, ಸ್ನೇಹಿತರ, ಒಂದು ಕಾಲದಲ್ಲಿ ಜೊತೆಯೇ ಆಗಿದ್ದವರ, ಹೀಗೆ ತನಗೆ ಹತ್ತಿರವಾಗಿರುವ ಸರ್ವರ ಬದುಕನ್ನು ನಾಶ ಮಾಡುವವರು ಒಮ್ಮೆ ಕೇಳಿಸಿಕೊಳ್ಳಿ. ನೀವು ಆಟವಾಡುತ್ತಿರುವುದು ಮತ್ತೊಬ್ಬರ ಬದುಕಿನಲ್ಲಿ ಮಾತ್ರವಲ್ಲ, ಅವರಿಗೂ ಬದುಕನ್ನು ಕೊಟ್ಟ ಸರ್ವಶಕ್ತ ದೇವನಲ್ಲಿ. ಹೌದು, ಅವನು ನಿಮ್ಮನ್ನು ಆಟವಾಡಿಸುತ್ತಿದ್ದಾನೆ, ನಿಮಗೂ ಸಮಯವನ್ನು ಕೊಡುತ್ತಿದ್ದಾನೆ. ಅದೆಲ್ಲವೂ ಅವನ ಪರೀಕ್ಷೆಯಷ್ಟೇ. ಆ ಪರೀಕ್ಷೆಯ ಫಲಿತಾಂಶ ಮಾತ್ರ ಭಯಂಕರವಾಗಿರುತ್ತೆ. ಇನ್ಶಾ ಅಲ್ಲಾಹ್.